ಹೊಡಿತೀವಿ, ಬರ್ದಿಟ್ಕೊಳ್ಳಿ. ಬಾಕ್ಸ್ ಆಫೀಸ್ ಯಾರ್ಯಾರೋ ಏನೇನೋ ಮಾತಾಡ್ತಾರಲ್ಲ, ಬಾಕ್ಸ್ ಆಫೀಸ್ ನಾವು ಹೊಡಿತೀವಿ, ಬರ್ದಿಟ್ಕೊಳ್ಳಿ. ಗೊತ್ತಾಯ್ತಾ? ಚೆನ್ನಾಗಿದೆ. ಏನಾಗ್ಬೋದು, ಎಷ್ಟು ಆಗ್ಬೋದು ಅಂತ ಪ್ಲಾನ್ ಇದೆ? ಚೆನ್ನಾಗಿದೆ. ಒಂದು 2 ಮೂವಿ ನಂತರ ಇದು ಬಾಸ್, ಇದು 2 ಮೂವಿ ನಂತರ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಲ ನೋಡಿ ಬಾಕ್ಸ್ ಆಫೀಸ್ನ ಹೊಡಿತೀವಿ. ಕುಂಬಳಕಾಯಿ ಕಲ್ಲ ಅಂತ ಹೆಗಲ್ ಮುಟ್ಟಿ ನೋಡ್ಬೇಡ, ಕಲ್ಲನಿಗೆ ಮಾತ್ರ ಡೌಟ್ ಇರುತ್ತೆ ಕದ್ದಿದ್ದೀನ ಇಲ್ವಾ ಅಂತ. ಗೊತ್ತಾಯ್ತಾ? ನಮ್ಮ ಬಾಸ್ ಮಾತಾಡಿದ್ರೇ, ಎಷ್ಟೊಂದು ಏನಾದ್ರು ಹೇಳಿದ್ರೇ ವೈರಲ್ ಆಗುತ್ತೆ. ಅಂಥದ್ರಲ್ಲಿ ಮೂವಿ ನೋಡ್ರಿ ಫಸ್ಟ್, ಆಮೇಲೆ ಮಾತಾಡೋಕ್ಕೆ ಹೇಳಿ. ಯಾರು ಇರ್ತಾರಲ್ಲ ಅವ್ರಿಗೆ ಹೇಳಿ ಆಮೇಲೆ ಮಾತಾಡೋಕ್ಕೆ. ಫಸ್ಟ್ ಮೂವಿ ನೋಡಿ ಆಮೇಲೆ ಮಾತಾಡೋಕ್ಕೆ ಹೇಳಿ. ಓಕೆನಾ? ಬ್ರೋ ಪಿಕ್ಚರ್ ಹೇಗಿದೆ ಅಂತ ಅಲ್ಲ, ಈಗ ಒಬ್ರು ನೆಗೆಟಿವ್ ಹೇಳ್ತಾರೆ, ಒಬ್ರು ಪಾಸಿಟಿವ್ ಹೇಳ್ತಾರೆ. ಹೌದಾ? ಒಬ್ಬರಿಗೆ ಒಂದೊಂದು ಅನಿಸಿಕೆ. ಆದರೂ ಸೂಪರ್ ಆಗಿದೆ ಬ್ರೋ, ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಹುಡುಗರದು ಸೀನ್ ಆಗಿರಲಿ ಅಥವಾ ಒಂದು ಆ್ಯಕ್ಟಿಂಗ್ ಆಗಿರಲಿ, ಆತ ಏಜಿಗೆ ಮಾಡಿದ ಆ್ಯಕ್ಟಿಂಗ್ ಇದೆಯಲ್ಲ, ಮೆಚ್ಚಲೇಬೇಕು ಬ್ರೋ. ಸಕ್ಕತ್ತಾಗಿದೆ. ಬಂದು ಥಿಯೇಟ್ರಿಗೆ ನೋಡಿ ಬ್ರೋ, ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ ಬ್ರೋ, ಸಕ್ಕತ್ತಾಗಿದೆ ಬ್ರೋ. ವ್ಯತ್ಯಾಸ ಇದೆ ಬ್ರೋ, ಆ ಪಿಕ್ಚರೇ ಬೇರೆ, ಈ ಪಿಕ್ಚರ್ ಬೇರೆ. ಓಕೆನಾ? ಸಕ್ಕತ್ತಾಗಿದೆ. ನೋಡಿ, ಒಂದು ಸರಿ ಬಂದು ನೀವು ಥಿಯೇಟ್ರಿಗೆ ನೋಡಿ ಬ್ರೋ. ಸುಮ್ಮನೆ ಅಲ್ಲಿ ಕುತ್ಕೊಂಡು ನೆಗೆಟಿವ್ ಮಾತಾಡ್ತಾರೆ, ಪಾಸಿಟಿವ್ ಮಾತಾಡ್ತಾರೆ. ಆತನ ವಯಸ್ಸಿಗೆ ಮಾಡಿದ್ದಾನಲ್ಲ, ಅದಕ್ಕೆ ಗ್ರೇಟ್ ಹೇಳಬೇಕು. ಸೂಪರಾಗಿ ಸಕ್ಕತ್ತಾಗಿ ಮಾಡಿದ್ದಾನೆ. ಬಂದು ಥಿಯೇಟ್ರಲ್ಲಿ ನೋಡಿ. ದಾದಾ ಯಾರು ಗೊತ್ತಾ? ತುಂಬಾ ಚೆನ್ನಾಗಿದೆ ಮೂವಿ. ಸುದೀಪ್ದು ಸ್ಟೈಲು, ಸ್ವ್ಯಾಗು, ಸುದೀಪ್ ಫ್ಯಾನ್ಸ್ಗಂತೂ ಪಕ್ಕಾ ಪೈಸಾ ವಸೂಲ್ ಮೂವಿ. ಫ್ಯಾನ್ಸ್ ಅಂತ ಯಾರು ಮಿಸ್ ಮಾಡ್ಕೊಬೇಡಿ. ಸುದೀಪ್ದು ಎಸ್ಪೆಷಲಿ ಇಂಟ್ರೊಡಕ್ಷನ್ ಸಾಂಗು, ಆಮೇಲೆ ಫೈಟು ತುಂಬಾ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಬೇಡಿ. ಎಸ್ಪೆಷಲಿ ಸುದೀಪ್ ಫ್ಯಾನ್ಸ್ ಅಂತ ಯಾರು ಮಿಸ್ ಮಾಡಬೇಡಿ. ತುಂಬಾ ಚೆನ್ನಾಗಿದೆ ಫಿಲಮ್.